ಎಲ್ಲರಿಗೂ ಸ್ವರದೇಗುಲ ಸ್ಟೋರಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಮತಾ ರವಿಕುಮಾರ್. ಇವತ್ತಿನ ಕತೆ ಗಿಳಿಯ ಹೃದಯವಂತಿಕೆ. ಒಂದು ದಟ್ಟವಾದ ಅರಣ್ಯ. ಅಲ್ಲಿ ಒಂದು ಸುಂದರವಾದ ಮರ ಇತ್ತು. ಆ ಮರ ನೋಡೋದಕ್ಕೆ ತುಂಬಾ ಮನಮೋಹಕವಾಗಿತ್ತು. ಹಸಿರು ಎಲೆಗಳು, ರೆಂಬೆ ಕೊಂಬೆಗಳು ಅದರಲ್ಲಿ ತುಂಬಾ ಕಂಗೊಳಿಸ್ತಾ ಇತ್ತು. ಹಣ್ಣುಗಳು ಮರದ ತುಂಬಾ ಇದ್ವು. ಅದರಿಂದ ಅಲ್ಲಿ ಅನೇಕ ಪಕ್ಷಿಗಳು ಆ ಮರದ ಮೇಲೆ ವಾಸಿಸ್ತಿದ್ವು. ಅಲ್ಲಿ ಗಿಳಿ ಸಹ ವಾಸವಾಗಿತ್ತು. ಆ ಮರದ ನೆರಳು ಬಹಳ ವಿಶಾಲವಾಗಿತ್ತು. ಅದರಿಂದ ಕೆಲವು ಪ್ರಾಣಿಗಳು ಆ ಮರದ ಅಡಿಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ವು. ಒಂದಿನ ಕಾಗೆ ಹೊಸದಾಗಿ ಆ ಮರಕ್ಕೆ ಬಂತು. ಅದು ಈ ಮರದ ಆಶ್ರಯ ಪಡೆಯೋದಕ್ಕೆ ಬಂದಾಗ ಉಳಿದ ಪ್ರಾಣಿಗಳು ಇಲ್ಲಿ ಇರೋದಕ್ಕೆ ಒಪ್ಲಿಲ್ಲ. ಮರುದಿನ ಗಿಡಗ ವಾಸಕ್ಕೆ ಬಂತು. ಗಿಳಿಗೆ ಮರದ ಮೇಲೆ ಕನಿಕರ ಉಂಟಾಯ್ತು. ಯಾರ್ ಬಂದ್ರು ನೀನು ಆಶ್ರಯ ನೀಡ್ತಿದ್ಯಾ? ನಿನ್ ಗುಣ ತುಂಬಾ ಅಮೋಘವಾಗಿದೆ. ನೀನು ನಿನ್ನ ಕಡಿಯೋದಕ್ಕೆ ಬಂದವ್ರನ್ನು ಕೂಡ ಅವರಿಗೆ ನೆರಳನ್ನ ಕೊಡ್ತೀಯಾ ಅಂತ ಹೇಳಿ ಗಿಳಿ ಆ ಮರಕ್ಕೆ ಹೊಗಳ್ತಾ ಇತ್ತು. ಮರುದಿನ ಗಿಡಗ ಮರವನ್ನ ಕೊಕ್ಕಿನಿಂದ ಕುಕ್ತಾ ಇತ್ತು. ಇದರಿಂದ ಕೋಪಗೊಂಡ್ ಗಿಳಿ ಹಾಗ್ ಮಾಡ್ಬೇಡ, ಇದರಿಂದ ಮರಕ್ಕೆ ನೋವಾಗುತ್ತೆ ಅಂತ ಹೇಳಿ ಗದರಿಸ್ತು. ಆಗ ಮರ ಹೇಳ್ತು, ಗಿಳಿರಾಯ ಇರ್ಲಿ ಬಿಡು, ಅದು ಅದರ ಆಹಾರಕ್ಕಾಗಿ ಮರವನ್ನ ಕುಕ್ಕುತ್ತಾ ಇದೆ ಅಂತ ಹೇಳ್ತು. ಆಗ ಗಿಳಿ ಹೇಳ್ತು, ಅದು ಮರವನ್ನ ಕುಕ್ಕಿದ್ರೆ ನಿನಗ್ ನೋವಾಗುತ್ತೆ ಅಲ್ವಾ ಅಂತ ಹೇಳ್ತು. ಆಗ ಮರ ಹೇಳ್ತು, ಆಗ್ಲಿ ಪರವಾಗಿಲ್ಲ, ಆ ಗಿಡಗಕ್ಕೆ ಆಹಾರ ಸಿಗುತ್ತಲ್ಲ ಅಷ್ಟೇ ಸಾಕು ಅಂತ ಹೇಳ್ತು. ಆ ಮಾತ್ ಕೇಳಿ ಗಿಳಿಗೆ ಆಶ್ಚರ್ಯ ಆಯ್ತು. ಒಂದು ದಿನ ಮರ ಇದ್ದಕ್ಕಿದ್ದಂತೆ ಒಣಗೋದಕ್ಕೆ ಶುರು ಮಾಡ್ತು. ಎಲ್ಲ ಪಕ್ಷಿಗಳು ಹಾರಿ ಬೇರೆ ಕಡೆ ಹೋಗ್ಲಿಕ್ಕೆ ಶುರು ಮಾಡಿದ್ವು. ಗಿಡಗಾನು ಕೂಡ ಹೊರಟೋಯ್ತು. ಇದರಿಂದ ಗಿಳಿಗೆ ತುಂಬಾ ಬೇಸರ ಆಯ್ತು. ಮರ ಚೆನ್ನಾಗಿದ್ದಾಗ ಆಹಾರ ತಿಂದು ಈಗ ಮರಕ್ಕೆ ಕಷ್ಟ ಬಂದಾಗ ಅದಕ್ಕೆ ಸಹಾಯ ಮಾಡದೆ ಬೇರೆ ಕಡೆ ಹೋಗ್ತಿದ್ದೀರಾ ಅಂತ ಹೇಳಿ ಅದು ತುಂಬಾ ಬೇಸರ ಪಟ್ಕೊಳ್ತು. ಗಿಳಿ ಮಾತ್ರ ಆ ಮರನ ಬಿಟ್ಟು ಎಲ್ಲಿಗೂ ಹೋಗ್ಲಿಲ್ಲ. ಆ ಗಿಳಿ ತಾನು ಹಸುವಿಂದ ಇದ್ರೂ ಕೂಡ ಅಲ್ಲೇ ಬಳಲ್ತಾ ಆ ಮರದಲ್ಲೇ ಇತ್ತು. ಮರುದಿನ ಒಬ್ಬ ಬೇಟೆಗಾರ ಕಾಡಿನಲ್ಲಿ ಬೇಟೆಗಾಗಿ ಪ್ರಾಣಿಗಳನ್ನ ಹುಡುಕ್ತಾ ಬರ್ತಿರ್ಬೇಕಾದ್ರೆ ಆಗ ಈ ಒಣಗಿದ ಮರ ಹಾಗೂ ಅಲ್ಲೇ ಇರೋ ಗಿಳಿನ ನೋಡ್ದ. ಆಗ ಬೇಟೆಗಾರ ಕೇಳ್ದ ಗಿಳಿನ, ಯಾಕೆ ಈ ಬತ್ತು ಹೋದ್ ಮರದಲ್ಲೇ ನೀನು ವಾಸವಾಗಿದೀಯಾ? ಎಲ್ಲ ಪಕ್ಷಿಗಳು ಹೋದ ಹಾಗೆ ನೀನು ಬೇರೆ ಮರಕ್ಕೆ ಹೋಗಿ ನೀನಲ್ಲಿ ಚೆನ್ನಾಗಿ ಇರಬಹುದಲ್ವಾ ಅಂತ ಹೇಳಿ ಬೇಟೆಗಾರ ಆ ಗಿಳಿಯನ್ನ ಕೇಳ್ದ. ಆಗ ಗಿಳಿ ಹೇಳ್ತು, ಇಲ್ಲ, ಈ ಮರ ಆರೋಗ್ಯವಾಗಿದ್ದಾಗ ಎಲ್ಲರಿಗೂ ಆಶ್ರಯ ಕೊಡ್ತು. ಈಗ ಈ ಮರ ಕಷ್ಟದಲ್ಲಿದೆ ಅಂತಹ ನಾನು ಅದನ್ನ ಬಿಟ್ಟು ಬಿಟ್ಟು ಹೋಗೋದಾ ಅಂತ ಹೇಳಿ ಹೇಳ್ತು ಗಿಳಿ. ಆ ಗಿಳಿಯ ಒಳ್ಳೆಯ ಮನಸ್ಸನ್ನ ಕಂಡು ಬೇಟೆಗಾರನಿಗೆ ಬಹಳ ಸಂತೋಷ ಆಯ್ತು. ಬೇಟೆಗಾರ ಹೇಳ್ದ, ಇಂದಿನಿಂದ ನೀನು ನನ್ನ ಒಳ್ಳೆಯ ಗೆಳೆಯ ಅಂತ ಹೇಳ್ದ ಗಿಳಿಗೆ ಬೇಟೆಗಾರ. ಮತ್ತೆ ಬೇಟೆಗಾರ ಹೇಳ್ದ, ಈ ಮರದ ಕಾಯಿಲೆ ಹೋಗ್ಲಾಡ್ಸೋದಕ್ಕೆ ನಾನು ವೈದ್ಯರನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ದ. ಗಿಳಿಗೆ ತುಂಬಾ ಸಂತೋಷ ಆಯ್ತು. ಮಾರನೇ ದಿನ ಬೇಟೆಗಾರ ವೈದ್ಯರನ್ನ ಕರ್ಕೊಂಡ್ ಬಂದು ಆ ಮರವನ್ನ ತೋರಿಸ್ದ. ಅವಾಗ ವೈದ್ಯ ಹೇಳ್ದ, ಇದ್ರ ಬೇರನ್ನ ಒಂದು ಕೀಟ ತಿಂತಾ ಇದೆ, ಅದಕ್ಕೇನೆ ಆಹಾರ ಸಾಲದೆ ಮರ ಸೊರಗ್ತಾ ಇದೆ ಅಂತ ವೈದ್ಯರು ಹೇಳಿದ್ರು. ಮತ್ತೆ ಈ ಮರದ ಬುಡಕ್ಕೆ ಆ ಕೀಟ ಹೋಗೋದಕ್ಕೆ ಒಂದು ಔಷಧ ಕೊಡ್ತೀನಿ, ದಿನಾಲು ರಾತ್ರಿ ಹಾಕಿದ್ರೆ ಆ ಕೀಟ ಸಾಯುತ್ತೆ, ನಂತರ ಮರ ಮೊದ್ಲಿನ ತರ ಆಗತ್ತೆ, ಹಸ್ರಾಗಿ ಹಣ್ಣು ಹಂಪಲು ಎಲ್ಲ ಕೊಡುತ್ತೆ ಅಂತ ಹೇಳ್ದ ವೈದ್ಯ. ಆ ಮಾತನ್ನ ಕೇಳಿದ ಗಿಳಿಗೆ ತುಂಬಾ ಸಂತೋಷ ಆಯ್ತು. ಗಿಳಿ ಪ್ರತಿನಿತ್ಯ ಔಷಧ ಹಾಕ್ತಾ ಇತ್ತು ಮರಕ್ಕೆ. ಕೆಲವು ತಿಂಗಳ ನಂತರ ಮರ ಹಸಿರಿನಿಂದ ತಿರ್ಗಾ ಕಂಗೊಳಿಸೋದಕ್ಕೆ ಶುರು ಆಯ್ತು. ಮೊದ್ಲಿನ ಹಾಗೆ ಆಯ್ತು. ಗಿಳಿಗೆ ಮರ ಧನ್ಯವಾದ ಹೇಳ್ತು. ಗಿಳಿ ಆ ಬೇಟೆಗಾರನಿಗೆ ಧನ್ಯವಾದ ಹೇಳ್ತು. ಆಗ ಬೇಟೆಗಾರ ಹೇಳ್ದ ಗಿಳಿಗೆ, ನಿನ್ನ ಹೃದಯವಂತಿಕೆಯನ್ನ ನಾನು ಮೆಚ್ಚಿದ್ದೀನಿ. ಕಷ್ಟದಲ್ಲಿರುವಾಗ ನಿನ್ ಸಹಾಯದ ಮನೋಭಾವ ನನಗೆ ತುಂಬಾ ಹಿಡಿಸ್ತು ಅಂತ ಬೇಟೆಗಾರ ಗಿಳಿಯನ್ನ ಹೊಗಳ್ದ. ಈ ಕಥೆಯಿಂದ ನಾವು ತಿಳ್ಕೊಳ್ಳೋದೇನ್ ಗೊತ್ತಾ? ಯಾರಿಗೇ ಆಗ್ಲಿ ಕಷ್ಟ ಬಂದಾಗ್ಲೂ ಅಷ್ಟೇ, ಸುಖ ಬಂದಾಗ್ಲೂ ಅಷ್ಟೇ, ನಾವು ಜೊತೆಯಾಗಿ ಇರ್ತೀವಿ ಅಂತ ಇದ್ದಾಗ ಜೊತೆಯಾಗಿ ಇರ್ಬೇಕು. ಸುಖ ಬಂದಾಗ ಮಾತ್ರ ಇದ್ದು ಕಷ್ಟ ಬಂದಾಗ ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿ ಓಡೋಗ್ಬಾರ್ದು. ಯಾವಾಗ್ಲೂ ಜೊತೆಯಾಗಿ ಇರ್ಬೇಕು. ಕಷ್ಟನೇ ಇರ್ಲಿ, ಸುಖನೇ ಇರ್ಲಿ. ಅದೇ ಒಳ್ಳೆಯ ಜೀವನ ಮತ್ತು ಒಳ್ಳೆಯ ಸಂಬಂಧ ಕೂಡ. ಈ ಕತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಕೊಡಿ. ಮತ್ತು ಯಾರು ನಮ್ಮ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ
ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.